ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕಪಲ್ಸ್ ಇನ್ ಕಾಶ್ಮೀರ್ ಸೀರೀಸ್. ನಾವು ಮತ್ತು ನಮ್ಮ ಫ್ರೆಂಡ್ಸ್ ದಲ್ಲೇಕು ಹೊರಟಿದ್ದೀವಿ. ನಾವು ಇಲ್ಲಿಂದ ಹೊರಡಬೇಕಾದ್ರೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಫೈನಲಿ ಕಾಶ್ಮೀರ್ನ ಮೋಸ್ಟ್ ಫೇಮಸ್ ಪ್ಲೇಸ್ ಆದ ದಲ್ ಲೇಕ್ಗೆ ನಾವು ರೀಚ್ ಆದ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಪ್ಲೇಸ್ ನೋಡ್ತಾ ಇದ್ರೆ ಒಂಥರ ಸಿನಿಮಾ ಸೆಟ್ ಥರ ಇದೆ. ಆ ಕೋಲ್ಡ್ ಕ್ಲೈಮೇಟು, ಮೌಂಟೇನು, ವಾಟರ್ ರಿಫ್ಲೆಕ್ಷನ್, ಸೂಪರ್ ಫೀಲಿಂಗು. ನಾವಿವಾಗ ಶಿಕಾರದಲ್ಲಿ ನಮ್ಮ ಬೋಟ್ ಹೌಸಿಗೆ ಹೊರಟಿದ್ದೀವಿ. ಜನರೆಲ್ಲ ಕಾಮಾಗಿ ರೈಡ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂಥರ ಬ್ಯೂಟಿಫುಲ್ ಅನಿಸುತ್ತೆ ನೋಡೋದಕ್ಕೆ. ನಾವು ಹೋಗಿದ್ದು ಬೇರೆ ಸನ್ಸೆಟ್ ಟೈಮು, ಆ ಸನ್ಸೆಟ್ ಬೇರೆ ಬೀಳ್ತಾ ಇತ್ತು ವಾಟರ್ ಮೇಲೆ. ಒಂಥರ ಚೆನ್ನಾಗಿ ಅನಿಸ್ತು, ಖುಷಿ ಆಗ್ತಿತ್ತು ನೋಡಿದ ತಕ್ಷಣ. ಇವಾಗ ನಾವು ಬೋಟ್ ಹೌಸ್ನ ರೀಚ್ ಆದ್ವಿ. ಇವ್ರು ನಮ್ಮ ಫ್ರೆಂಡ್ ಅಪೇಕ್ಷಾ ಅಂತ ಹಾಯ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ವಾಟರ್ ಮೇಲೆ ಫುಲ್ ಲೈಫ್ ನಡೆಯುತ್ತೆ. ಇಲ್ಲಿನ ಜನಗಳು ಟ್ರಾವೆಲ್ ಮಾಡೋದಕ್ಕಾಗಿರ್ಬೋದು, ಶಾಪಿಂಗ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಶಿಕಾರನೇ ಯೂಸ್ ಮಾಡ್ತಾರೆ. ನಿಜವಾಗ್ಲೂ ಸ್ಟ್ರೆಸ್ ಫ್ರೀ ಆಗಬೇಕಂದ್ರೆ ಈ ಥರ ಪ್ಲೇಸ್ಗೆ ಬರಲೇಬೇಕು. ಮೈಂಡ್ ಫುಲ್ ಕಾಮ್ ಆಗುತ್ತೆ, ಒಂಥರ ಖುಷಿ ಅನುಭವ. ಇವಾಗ ನಾವು ಸ್ಟೇ ಮಾಡ್ತಿರೋ ಬ್ಯೂಟಿಫುಲ್ ಬೋಟ್ ಹೌಸ್ಗೆ ಹೋಗೋಣ. ಔಟ್ಸೈಡಿಂದ ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಇನ್ಸೈಡ್ ಫುಲ್ ರಾಯಲ್ ಪ್ಲೇಸ್ ಥರ ಇದೆ. ಬನ್ನಿ ಬೋಟ್ ಹೌಸ್ ಟೂರ್ ಮಾಡ್ತೀನಿ, ಒಳಗಡೆ ಹೇಗಿದೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಇದು ಎಂಟ್ರೆನ್ಸಲ್ಲಿ ಈ ಥರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಹಾಕಿದ್ದಾರೆ. ಇಲ್ಲಿ ಕೂತ್ಕೊಂಡು ನಾವು ಕಾಫಿ ಅಥವಾ ಟೀ ಜೊತೆಗೆ ಲೇಕ್ ವ್ಯೂನ ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಹಾಗೆ ಅವ್ರ ಫ್ರೆಂಡ್ ಹಾಯ್ ಮಾಡ್ತಿದ್ದಾರೆ ಎಲ್ರಿಗೂ. ಹೀಗೆ ಬಂದರೆ ಒಳಗಡೆ ಎಂಟ್ರೆನ್ಸಲ್ಲೇ ಹಾಲ್ ಸಿಗುತ್ತೆ. ಹಾಲ್ ಕೂಡ ತುಂಬ ರಾಯಲ್ ಆಗಿದೆ. ಕಂಪ್ಲೀಟ್ ವುಡನ್ ಕಾರ್ವಿಂಗಲ್ಲಿ ಮಾಡಿದ್ದಾರೆ. ಹಾಗೆ ಕಾರ್ಪೆಟ್ಸ್ ಇರ್ಬೋದು, ಕಾಶ್ಮೀರಿ ಕಾರ್ಪೆಟ್ಸ್ ತುಂಬಾ ಫೇಮಸ್ಸು. ಎಲ್ಲ ಕಡೆ ಕಾಶ್ಮೀರಿ ಕಾರ್ಪೆಟ್ಸ್ನ ಹಾಕಿದ್ದಾರೆ. ಹಾಗೆ ಸೋಫಾಸು ಒಂಥರ ಆಸ್ಥೆಟಿಕ್ ಆಗಿದೆ, ಹಾಗೆ ವಿಂಟೇಜ್ ವೈಬ್ಸ್ನ ಕೊಡುತ್ತೆ. ಹಾಗೆ ಒಳಗಡೆ ಬಂದರೆ ದೊಡ್ಡದಾದ ಡೈನಿಂಗ್ ಹಾಲ್ ಇದೆ. ಒಂದು 6 ಜನ ಕುತ್ಕೊಂಡು ಊಟ ಮಾಡ್ಬೋದು. ಡೈನಿಂಗ್ ಹಾಲ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಕೋಝಿ ವೈಬ್ಸ್ ಕೊಡುತ್ತೆ. ಅವರಿಟ್ಟಿರೋಂತಹ ಕಟ್ಲೆರೀಸ್ ಒಂಥರ ಕ್ಯೂಟ್ ಆಗಿದೆ. ಹಾಗೆ ಸ್ಕ್ರೀನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ವಿಂಟೇಜ್ ವೈಬು. ಇಲ್ಲಿ ಕುತ್ಕೊಂಡು ಊಟ ಮಾಡೋದು ಒಂಥರ ಡಿಫ್ರೆಂಟ್ ಅನುಭವ. ಇಲ್ಲೊಂದು ಚಿಕ್ಕ ಫ್ರಿಡ್ಜ್ ಇಟ್ಟಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ. ನೋಡಿ ಈ ವುಡನ್ ವರ್ಕು, ಈ ಹ್ಯಾಂಡ್ಮೇಡ್ ಕಾರ್ವಿಂಗ್ ಸೀಲು, ವಾಲ್ಸು, ಚೇರ್ಸು, ಎವ್ರಿ ಡೀಟೇಲಿಂಗ್ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಒಳಗಡೆ ಬಂದರೆ ಸ್ಮಾಲ್ ಕಿಚನ್ ಇದೆ. ಇಲ್ಲಿ ಕಾಶ್ಮೀರಿ ಫುಡ್ನ ಪ್ರಿಪೇರ್ ಮಾಡಿ ನಮಗೆ ಸರ್ವ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ನಾವೇ ಕಾಫಿ ಟೀ ಏನಾದರೂ ಮಾಡಬೇಕು ಅಂದರೆ ಈ ಸ್ಮಾಲ್ ಕಿಚನಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಇದು 3 BHK ಬೋಟ್ ಹೌಸ್. ಓಕೆ, ಫೈನಲಿ ರೂಮ್ಸ್ ನೋಡ್ಕೊಂಬರೋಣ. ಡೋರ್ ಓಪನ್ ಮಾಡ್ತಾನೆ ಒಂಥರ ಸೂಪರ್ ಕೋಝಿ ಫೀಲ್ ಕೊಡುತ್ತೆ. ಬಿಗ್ ಕಂಫರ್ಟೇಬಲ್ ಆಗಿರೋ ಅಂತಹ ಬೆಡ್ಡು. ಕೋಲ್ಡ್ ಕ್ಲೈಮೇಟಿಗೆ ಬ್ಲ್ಯಾಂಕೆಟ್ಸ್ ಮತ್ತು ಹೀಟರ್ಸ್ನ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ವುಡನ್ ವಾಲ್ ಆಗಿರ್ಬೋದು, ಈ ಮಿರರು, ಹಾಗೆ ವಾಶ್ರೂಮ್ಸ್ ಎಲ್ಲ ತುಂಬಾ ಕ್ಲೀನ್ ಆಗಿದೆ. ಪ್ರತಿಯೊಂದು ವಾಶ್ರೂಮ್ಸ್ಗೂ ಬಾತ್ ಟಬ್ಸ್ನ ಪ್ರೊವೈಡ್ ಮಾಡ್ತಾರೆ. ತುಂಬ ಕಂಫರ್ಟೇಬಲ್, ತುಂಬ ಖುಷಿ ಆಗುತ್ತೆ. ತುಂಬ ಕ್ಲೀನಾಗಿತ್ತು. ನಾವು ಇಲ್ಲಿ ಒಂದಿನಕ್ಕೆ ಅಂತ ಸ್ಟೇ ತೊಗೊಂಡಿದ್ವಿ, ಬಟ್ ಇಲ್ಲಿ ಆರಾಮಾಗಿ 4-5 ಡೇಸ್ ಇದ್ದರೂ ಏನೂ ಬೇಜಾರಾಗಲ್ಲ. ಹಾಗೆ ನಿಮಗೊಂದು ಈ ಬೋಟ್ ಹೌಸ್ ಹಿಸ್ಟ್ರಿ ಹೇಳೋಣ ಅಂದ್ಕೊಂಡೆ. ಅಂದರೆ ಸುಮಾರು 100 ವರ್ಷದಿಂದ ಬ್ರಿಟಿಷರು ಕಾಶ್ಮೀರಿಗೆ ಬಂದಾಗ ಅವರಿಗೆ ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ವಂತೆ. ಹಾಗಾಗಿ ಅವರು ಲೇಕ್ ಮೇಲೆ ಬಂದು ಬೋಟ್ ಹೌಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದೇ ಇವತ್ತಿಗೆ ಕಾಶ್ಮೀರ್ನ ಫೇಮಸ್ ಬೋಟ್ ಹೌಸ್ ಆಗಿದೆ. ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ರೈಸ್ ಬಗ್ಗೆ ಹೇಳ್ತೀನಿ. ಹೌಸ್ ಬೋಟ್ ಪ್ರೈಸ್ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲಿ 6K ಇಂದ ಸ್ಟಾರ್ಟ್ ಆಗಿ 15K 20K ವರೆಗೂ ಇರುತ್ತೆ. ಪೀಕ್ ಸೀಸನಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಕಂಪ್ಲೀಟ್ಲಿ ವರ್ತ್ ಇಟ್. ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ಈ ಫುಲ್ ಹೌಸ್ ವುಡನಲ್ಲೇ ಬಿಲ್ಟ್ ಮಾಡಿದ್ದಾರೆ. ಹಾಗೆ ಸುಮಾರು ವರ್ಷದಿಂದ ನೀರು ಮೇಲೇ ಇದೆ. ಕೆಲವು ಫ್ಯಾಮಿಲೀಸ್ ಜನ್ರೇಷನಿಂದ ಈ ಬೋಟ್ ಹೌಸ್ನ ಮೇಂಟೈನ್ ಮಾಡ್ತಾನೆ ಬರ್ತಿದ್ದಾರೆ. ಆ ರೀಸನಿಗೆ ಇದು ಇನ್ನೂ ಟ್ರೆಡಿಷ್ನಲ್ ಟಚ್ನ ಕಳ್ಕೊಂಡಿಲ್ಲ. ತುಂಬ ಮೇಂಟೈನ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಬೋಟ್ ಹೌಸಲ್ಲಿ ಸ್ಟಾಫ್ಸ್ ಇರ್ತಾರೆ. ಅವ್ರು ನಮ್ಮ ಊಟ, ತಿಂಡಿ, ಕಾಫಿ ಎಲ್ಲನೂ ನೋಡ್ಕೊತಾರೆ. ಇವಾಗ ನಮ್ಮ ಕಾಫಿ ರೆಡಿ ಆಗಿದೆ. ಬನ್ನಿ ಕಾಫಿ ಕುಡಿತಾ ಹೊರಗಡೆ ಲೇಕ್ ವ್ಯೂನ ಎಂಜಾಯ್ ಮಾಡೋಣ. ಹಾನೆಸ್ಟ್ಲಿ ಕಾಶ್ಮೀರಿಗೆ ಬಂದರೆ ಈ ಬೋಟ್ ಹೌಸ್ ಎಕ್ಸ್ಪೀರಿಯೆನ್ಸ್ನ ಕಂಪಲ್ಸರಿಯಾಗಿ ಟ್ರೈ ಮಾಡಲೇಬೇಕು. ಫೋಟೋಸು, ವೀಡಿಯೋಸು ಇದೆಲ್ಲ ಒಂದು ಸೈಡ್ ಆದರೆ ರಿಯಲ್ ಎಕ್ಸ್ಪೀರಿಯೆನ್ಸೇ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗಂತೂ ಈ ಸ್ಟೇ ತುಂಬಾ ಇಷ್ಟ ಆಯಿತು. ಮತ್ತೆ ಬರಬೇಕು ಅಂತ ಅನಿಸ್ತಾ ಇದೆ. ಫ್ರೆಂಡ್ಸ್, ನೈಟ್ ಟೈಮಲ್ಲಿ ದಲ್ ಲೇಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ ಥರ ಕಾಣಿಸ್ತಿದೆ ಅಲ್ವಾ. ವಾಟರ್ ಮೇಲಿರೋ ಈ ಲೈಟ್ಸು,
ಕೋಲ್ಡ್ ಬ್ರೀಸು, ಫುಲ್ ಸೈಲೆಂಟ್ ಅಟ್ಮಾಸ್ಫಿಯರ್, ಲಿಟ್ರಲಿ ಒಂಥರ ಡ್ರೀಮ್ ವರ್ಲ್ಡ್ ಥರ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಲಿ ಸೋನ್ಮಾರ್ಗಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಕನ್ನಡ ಕಪಲ್ಸ್ ಚಾನಲ್. ಇದೇ ಥರ ಸಪೋರ್ಟ್ ಮಾಡ್ತಾ ಇವಿ. ಥ್ಯಾಂಕ್ ಯು ಆಲ್.